ಓಕೆ ಫ್ರೆಂಡ್ಸ್, ಹಿಂದಿನ ದಿನವೇ ನಾನು ಸಂಕ್ರಾಂತಿ ಹಬ್ಬಕ್ಕೆ ಅಂತ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೆ ಸಾಮಾನುಗಳನ್ನೆಲ್ಲ ತೆಗೆದು ಫೋಟೋ ಎಲ್ಲ ಒರೆಸಿ ಮತ್ತು ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಬಿಡೋಣ ಅಂತ. ಯಾಕಂದರೆ ನಾಳೆ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಲ್ವಾ, ಅದಕ್ಕೆ ಎಲ್ಲನೂ ತೊಳ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಮಗಳು ಟೀ ಬೇಕು ಅಂತ ಕೇಳ್ತಾಯಿದ್ರು. ಸರಿ ಆಯಿತು ಅಂದ್ಬಿಟ್ಟು ಟೀಗೆ ಡಿಕಾಕ್ಷನ್ ಇಡ್ತಾಯಿದ್ದೀನಿ. ಸೊ ಅವ್ರಿಗೆ ಒಂದೇ ಒಂದು ಗ್ಲಾಸ್ ಟೀ ಮಾಡಿಕೊಟ್ಬಿಟ್ರೆ ಕುಡ್ಕೊಂಡು ಅವ್ರ ಪಾಡ್ಗೆ ಅವ್ರು ಏನಾದರೂ ಮಾಡ್ಕೊಳ್ತಾರೆ. ಸೊ ನಾನು ಮಾಡೋದನ್ನೆಲ್ಲ ನನ್ನ ಮಗಳು ಸ್ವಲ್ಪ ವೀಡಿಯೋ ಮಾಡ್ತಾಯಿತ್ತು. ಸೊ ಅವಳು ಮಾಡ್ತಾ ಇದ್ದಿದ್ದರಿಂದ ನಂಗೆ ಸ್ವಲ್ಪ ಹೆಲ್ಪ್ ಆಗಿದೆ. ದೇವ್ರ ಸಾಮಾನುಗಳನ್ನೆಲ್ಲ ಈ ರೀತಿ ಸಬೀನ ಹಾಗೂ ಹುಣಸೆ ಹಣ್ಣು ಹಾಕಿ ತಿಕ್ಕೊಂಡು ಎಲ್ಲ ಕ್ಲೀನಾಗಿ ತೊಳ್ಕೊಂಬಿಡ್ತೀನಿ. ಹಾಗೆ ಬೆಳ್ಳಿ ಸಾಮಾನು ಸ್ವಲ್ಪ ಇರೋದ್ರಿಂದ ನನ್ನ ಹತ್ರ ಯಾವುದರಿಂದ ನಾನು ಅದನ್ನು ನೀಟಾಗಿ ವಾಶ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇಲ್ಲಿ ನನ್ನ ಮಗಳು ಕೂಡ ಅವರೆಕಾಯಿ ಬಿಡಿಸಿ ಹೆಲ್ಪ್ ಮಾಡ್ತಾಯಿದ್ಲು. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಇವತ್ತು ಶುಭಾಶಯನ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಬನ್ನಿ, ಇವಾಗ ಫಸ್ಟ್ ನಾನು ಸ್ಟವ್ಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದು ನಾನು ಪ್ರತಿ ಸಲವೂ ಕೂಡ ಇದೇ ರೀತಿ ಮಾಡ್ತೀನಿ. ಫಸ್ಟು ನಾನು ಸ್ಟವ್ಗೆ ಪೂಜೆ ಮಾಡಿಕೊಂಡು ಆಮೇಲೆ ಅಡುಗೆಗಳನ್ನ ಶುರು ಮಾಡ್ತೀನಿ. ಅದೇ ರೀತಿ ಫಸ್ಟು ನಾನು ಸ್ಟವ್ನೆಲ್ಲ ಕ್ಲೀನಾಗಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೆ. ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಆನಂತರ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಕಡ್ಡಿ ಹಚ್ಚಿ ಪೂಜೆ ಮಾಡಿಕೊಂಡೆ. ಆನಂತರ ನಾನು ಪೊಂಗಲ್ಗೆ ರೆಡಿ ಮಾಡ್ಕೊಳ್ತೀನಿ. ನಮ್ಮ ಕಿಚನಲ್ಲಿ ಸ್ವಲ್ಪ ಲೈಟ್ಸ್ ಕಡಿಮೆ ಇರೋದ್ರಿಂದ ಅಷ್ಟಾಗಿ ಬೆಳಕು ಕಾಣ್ತಾ ಇಲ್ಲ. ಸೊ ಕತ್ಲೆಯಾಗಿ ಕಾಣ್ತಾ ಇದೆ. ಸೊ ಬೇಜಾರು ಮಾಡ್ಕೋಬೇಡಿ. ನಾನು ಮಾಡ್ತಾ ಇರೋ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಸೊ ಅಲ್ಪ ಸ್ವಲ್ಪನಾದರೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಬ್ಬಗಳು ಅಂದರೆ ಎಲ್ಲರಿಗೂ ಸಂಭ್ರಮ ಸಡಗರ. ಅದೇ ರೀತಿ ಎಷ್ಟು ಖುಷಿ ಪಡ್ತೀವಿ, ವೆರೈಟೀಸ್ ಅಡುಗೆಗಳನ್ನೆಲ್ಲ ಮಾಡಿ ತುಂಬಾ ಖುಷಿ ಪಡ್ತೀವಿ. ಈ ಸಾರಿ ಕೂಡ ಹಬ್ಬದ ಅಡುಗೆ ಅಂದರೆ ನಾನು ತುಂಬ ಸಿಂಪಲ್ಲಾಗೇ ಮಾಡಿದ್ದು. ಅಷ್ಟೊಂದು ಅಡುಗೆಗಳನ್ನ ಮಾಡೋದಕ್ಕೆ ನಾನು ಟೈಮ್ ಕೂಡ ತೊಗೊಳ್ಳಿಲ್ಲ. ಸೊ ಈ ಕಡೆ ನಾನು ಪೂಜೆ ಮಾಡಬೇಕಾಗಿತ್ತು. ಪೂಜೆಗೆ ಕಳಸಕ್ಕೆ ಫಸ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಳಸಕ್ಕೆ ಎಲೆ ಜೋಡಿಸ್ಕೊಂಡು ಆನಂತರ ಕಾಯಿ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಫಸ್ಟು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಆನಂತರ ಪೂಜೆ ಆದ ನಂತರ ನಮ್ಮ ಕಡೆ ಮಾಡುವ ವಿಧಾನ ಈ ರೀತಿ ಇದೆ. ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಿಮ್ಮ ಕಡೆ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ರಿ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ, ಒಳ್ಳೊಳ್ಳೆ ಸಿಹಿ ಮಾತುಗಳನ್ನು ಮಾತಾಡೋಣ. ಹಾಗೆ ಈ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸೋಣ. ಸೊ ಎಲ್ರಿಗೂ ಇವತ್ತಿನ ಹಬ್ಬಕ್ಕೆ ವಿಶ್ ಮಾಡ್ತಾ, ಹಾಗೆ ಇವಾಗ ನಾನು ಪೊಂಗಲ್ ರೆಸಿಪಿಯನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೇ 3/4 ಗ್ಲಾಸಷ್ಟು ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆಯನ್ನು ಕೂಡ ತೊಗೊಂಡಿದ್ದೀನಿ. ಸೊ ಎರಡನ್ನೂ ಕೂಡ ನಾನು ಸೇರಿಸಿ ಇವಾಗ ಒಂದು 2ರಿಂದ 3 ಸಾರಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡ್ಬಿಡ್ತೀನಿ. ಸೇಮ್ ಅದೇ ಗ್ಲಾಸಲ್ಲಿ 3 ಗ್ಲಾಸಷ್ಟು ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ತೆಳ್ಳಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ, ನಾರ್ಮಲಾಗಿ ಕ್ವಾಂಟಿಟಿನಲ್ಲಿ ಇದ್ದರೆ ಸಾಕು. ಈಗ ಒಂದು 2ರಿಂದ 3 ವಿಷಲನ್ನು ಹೊಡೆಸ್ಕೊಳ್ತೀನಿ. ಸೊ ಹಾಗೆ ಈ ಕಡೆ ನಾನು ಕಡಲೆಕಾಯಿ ಬೇಯಿಸ್ಕೋಬೇಕಾಯಿತು. ಒಂದು ಕುಕ್ಕರ್ನಲ್ಲಿ ಒಂದು ಅರ್ಧ kg ಕಡಲೆಕಾಯನ್ನು ನೀರಲ್ಲಿ ಒಂದು 2ರಿಂದ 3 ಸಾರಿ ಚೆನ್ನಾಗಿ ತೊಳ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು 3ರಿಂದ 4 ವಿಷಲನ್ನು ಹೊಡೆಸ್ಕೊಳ್ತೀನಿ. ಪಾತ್ರೆನಲ್ಲಿ ಮಾಡೋದಾದರೆ ತುಂಬಾ ಟೈಮ್ ಹಿಡಿಯುತ್ತೆ. ಅದ್ರ ಬದಲು ಕುಕ್ಕರ್ನೇ ಯೂಸ್ ಮಾಡಿಕೊಂಡು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಮರಗೆಣಸನ್ನು ಕೂಡ ತೊಗೊಂಡು ಬಂದಿದ್ದೆ. ಅದನ್ನು ಕೂಡ ಒಂದು 2ರಿಂದ 3 ಸಾರಿ ಚೆನ್ನಾಗಿ ತೊಳ್ಕೊಂಡು ನಾರ್ಮಲ್ ಪಾತ್ರೆನಲ್ಲೇ ಬೇಯಿಸ್ಕೊಳ್ತೀನಿ. ಸೊ
ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಮಲ್ಸ್ ಕಿಚನ್ ಆ್ಯಂಡ್ ಡೈಲಿ ವ್ಲಾಗ್ಸ್. ನಿಮಗೆ ಇವತ್ತು ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು ಎಲ್ರಿಗೂ ಕೂಡ. ಇವತ್ತು ನಾವು ಶುಭಾಶಯ ಹೇಳ್ತಾ ಇವತ್ತು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೇರೆ ಮತ್ತು ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮಗೆ ಯಾರು ಪರಿಚಯ ಇರ್ತಾರೆ ಅಂಥವ್ರಿಗೆಲ್ಲ ಶೇರ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಇವತ್ತು ಏನೆಲ್ಲ ವಿಶೇಷ ಇರುತ್ತೆ. ಇವತ್ತು ಪೂಜೆ ಮಾಡಬೇಕು, ಅದು ಪೊಂಗಲ್ ರೆಸಿಪಿ ಮಾಡಬೇಕು. ಇವತ್ತು ಪೊಂಗಲ್ ರೆಸಿಪಿ ಮಾಡ್ತಾ ಹಾಗೆ ಇವತ್ತು ಹೇಗಿರುತ್ತೆ ಇವತ್ತಿನ ದಿನ ಅನ್ನೋದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಸೊ ನಿಮಗೂ ಕೂಡ ನಾನೀಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಬೌಲಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ನೀಟಾಗಿ ನಾವು ಪಾಕ ಮಾಡ್ಕೋಬೇಕು. ಸೊ ಪಾಕ ಬಂದರೆ ನಾವು ಪೊಂಗಲ್ನ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಒಂದೊಂದು ಸಾರಿ ಒಂದೊಂದು ರೀತಿಯಲ್ಲಿ ಪೊಂಗಲನ್ನು ಮಾಡ್ಬೋದು. ಈ ಥರ ಮಾಡೋದನ್ನು ತುಂಬ ಈಸಿಯಾಗಿ ಮಾಡ್ಬೋದು. ಈಗ ಪೊಂಗಲ್ಗೆ ಬೆಲ್ಲದ ಪಾಕ ರೆಡಿಯಾಗಿದೆ. ಸೊ ಇಷ್ಟು ಬಂದರೆ ಸಾಕು. ಈಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಅನ್ನವನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಅನ್ನದ ಮಿಶ್ರಣವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ. ತುಂಬ ತೆಳ್ಳಗೂ ಬೇಡ, ತುಂಬ ಗಟ್ಟಿಯಾಗಿ ಇರೋದು ಬೇಡ. ಈಗ ನಾನು ತುರಿದಿಟ್ಕೊಂಡಿರುವಂಥ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಏಲಕ್ಕಿ ಪೌಡರನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಹಾಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚಿಕ್ಕದೊಂದು ಒಗ್ಗರಣೆ ಬಟ್ಲು ತೊಗೊಂಡಿದ್ದೀನಿ, ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿಯಾದ ನಂತರ ನಾನು ತೆಗೆದಿಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಬೇಕು. ಹುರ್ಕೊಂಡು ನಾವು ಮಾಡಿಟ್ಕೊಂಡಿರುವಂಥ ಪೊಂಗಲ್ಗೆ ಇದನ್ನು ಸೇರಿಸ್ಕೊಬಿಡೋಣ. ತುಂಬ ಸಿಂಪಲ್ ಆಗಿದೆ ಅಲ್ವಾ? ಹಾಗಿದ್ರೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಹೇಗಿದೆ ಅಂತ ತಿಳಿಸಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ ನನಗೂ ಗೊತ್ತಾಗಬೇಕಲ್ವಾ? ನೀವು ಕಮೆಂಟ್ ಮಾಡಿದ್ರೆ ನಾನು ಏನು ಅಂತ ತಿಳ್ಕೊಳಕ್ಕಾಗತ್ತೆ. ನಿಮ್ಮ ಕಮೆಂಟ್ ಇಲ್ಲದೆ ನನಗೆ ಏನೂ ತಿಳ್ಕೊಳಕ್ಕಾಗಲ್ಲ. ಸೊ ಈಗಲಾದರೂ ಒಂದು ಕಮೆಂಟ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಈಗ ದೇವರ ನೈವೇದ್ಯಕ್ಕೆ ಬಿಸಿ ಬಿಸಿ ಪೊಂಗಲ್ ರೆಡಿಯಾಗಿದೆ. ದೇವರ ನೈವೇದ್ಯಕ್ಕೆ ಇಟ್ಟು ಆನಂತರ ಪೂಜೆ ಮಾಡಿ ನೆಕ್ಸ್ಟ್ ನಾನು ಅಮ್ಮ ಮನೆಗೆ ಹೊರಡೋದಿದೆ. ಸಂಕ್ರಾಂತಿ ಹಬ್ಬದ ದಿನ ಇವತ್ತು ನಾನು ಅಮ್ಮ ಮನೆಗೆ ಯಾಕೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ನೀವು ಗೆಸ್ ಮಾಡಿ. ಸೊ ಇವತ್ತಿನ ನನ್ನ ಲುಕ್ ಹೇಗಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈಗ ನಾನು ಅಮ್ಮ ಮನೆಗೆ ಹೊರಟು ಎಳ್ಳು ಬೆಲ್ಲ ಕೊಟ್ಬಿಟ್ಟು ಮತ್ತೆ ಬರ್ತೀನಿ. ಬನ್ನಿ ಹೋಗೋಣ. ಈಗ ಹೇಳು, ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಬಾಯ್. ಹ್ಯಾಪಿ ಹ್ಯಾಪಿ ಹೇಳು. ಇವಾಗ ನಾವು ಅಮ್ಮ ಮನೆಗೆ ಬಂದಿದ್ದೀವಿ. ಅಮ್ಮ ಮನೆಗೆ ಬಂದೆ, ಅವಳು ಊಟ ಮಾಡಲಿಲ್ಲ, ಹೋಗ್ತಾ ಇದ್ದಾಳೆ. ಈ ದಿನ ಎಳ್ಳು ಬೆಲ್ಲವನ್ನು ಬೀರೋದ್ರಿಂದ ಸುಖ, ಸಂತೋಷ, ಸಮೃದ್ಧಿ ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗೆ ಅರಿಶಿನ ಕುಂಕುಮ ತಗೊಂಡು ಹಾಗೆ ಮತ್ತೆ ನಾನು ಮನೆಯಿಂದ ನಮ್ಮ ಮನೆಗೆ ವಾಪಸ್ ಹೊರಟೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.